ದೊಡ್ಡ ಗೇಟ್ ಸಿಗುತ್ತೆ, ಒಳ್ಳೆ ಪಾರ್ಕಿಂಗ್ ಟೈಲ್ಸ್ ಕೊಟ್ಟಿದೀವಿ. ಲಿಫ್ಟ್ ಏರಿಯಾ 8 ಪರ್ಸನ್ಸ್ ಹೋಗಬಹುದು. ಪವರ್ ಬ್ಯಾಕಪ್ ಸೆಟಪ್ ಮಾಡಿದೀವಿ. ಪವರ್ ಬ್ಯಾಕಪ್ ಕೊಟ್ಟಿದೀವಿ. ಅದು ನಾರ್ತ್ ಫೇಸಿಂಗ್, ಈ ಕಡೆ ಇದು ವೆಸ್ಟ್ ಫೇಸಿಂಗ್, ಇದು ಈಸ್ಟ್ ಫೇಸಿಂಗ್. ಡೋರು ವಿತ್ ಫ್ರೇಮು ಎಲ್ಲ ಬಂದ್ಬಿಟ್ಟು ಟೀಕ್ ವುಡ್. ಇದು ಇಷ್ಟು ದೊಡ್ಡ ವೈಡ್ ಬಾಲ್ಕನಿ ಇದೆ ನೋಡಿ. ನೀರ್ ಕನೆಕ್ಷನ್ ಎಲ್ಲ ರೆಡಿ ಇದೆ ನೋಡಿ ಸರ್. ಇದು ನಿಮ್ಗೆ ವೆಸ್ಟ್ ಫೇಸಿಂಗ್ ಮನೆ. ನಿಮ್ಗೆ ಇದು ಒಳಗಡೆ ದೊಡ್ಡ ಮನೆ, ದೊಡ್ಡ ಹಾಲ್ ಸಿಗುತ್ತೆ, ಅಟ್ಯಾಚ್ಡ್ ಕಿಚನ್ ಸಿಗುತ್ತೆ, 2 ಮನೆ ತರ ಫೀಲ್ ಆಗುತ್ತೆ. 2 ಬೆಡ್ರೂಮ್ ಸಿಗುತ್ತೆ. ಇದಕ್ಕೂ ಅಟ್ಯಾಚ್ಡ್ ಟಾಯ್ಲೆಟ್ ಇದೆ, ಅಟ್ಯಾಚ್ಡ್ ಕಿಚನ್ ಸಿಗುತ್ತೆ. ಮಾಸ್ಟರ್ ಬೆಡ್ರೂಮ್ಗೆ ನಿಮ್ಗೆ ಅಟ್ಯಾಚ್ ಟಾಯ್ಲೆಟ್ ಇರುತ್ತೆ, ಪ್ಲಸ್ ಬಾಲ್ಕನಿ ಇರುತ್ತೆ ನೋಡಿ. ಇದಕ್ಕೆ ಆಲ್ರೆಡಿ ಕಸ್ಟಮರ್ ತಗೊಂಡು ಇಂಟೀರಿಯರ್ ವರ್ಕ್ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ. ಈಗ ಡಬಲ್ ಜಂಪ್ ಆಗುತ್ತೆ ಜಸ್ಟ್ 1 or 2 years ಅಲ್ಲಿ. ನಿಮಗೆ ಇಂಡಿವಿಜುವಲ್ ಫ್ಲಾಟ್ ಗೆ ಈ ಕಥ ಸಿಕ್ಕುತ್ತೆ. ಇದು 2ನೇ ಪ್ರಾಜೆಕ್ಟ್. ಈಸ್ಟ್ ಫೇಸಿಂಗ್ ನೀವು ಎಂಟ್ರಿ ಆಗ್ತಾ ಇರೋದು ನೋಡಿ. ಇದು ಬಿಗ್ ಫ್ಲಾಟ್ ಇದು, ಅಂದ್ರೆ ಲಿವಿಂಗ್ ಏರಿಯಾ ಎಷ್ಟು ದೊಡ್ಡದಾಗಿದೆ ನೋಡಿ. ಇದು ಪ್ರೀ ಲಾಂಚ್ ಆಫರ್ ಅಲ್ಲಿ ಇರೋದು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ನೋಮಿತ್. ಗೆಳೆಯರೆ, ತುಂಬಾ ಜನ ತಮ್ಮ ಕನಸಿನ ಮನೆ ತಗೊಳ್ಬೇಕು, ಆದ್ರೆ ಮಾರ್ಕೆಟ್ ಅಲ್ಲಿ ತುಂಬಾನೇ ಕಾಸ್ಟ್ಲಿ ರೇಟ್ ಆಗ್ಬಿಟ್ಟಿದೆ ಅಂತ ಯೋಚನೆ ಮಾಡ್ತಿರ್ತಾರೆ. ಆದ್ರೆ ಈಗ ನಿಮ್ಗೆಲ್ಲರಿಗೂ ಸಹಿತ ಸಿಂಗ್ಸಂದ್ರನಲ್ಲಿ, ಹೌದು, ಸಿಂಗ್ಸಂದ್ರ ಮೆಟ್ರೋ ಇಂದ ಕೇವಲ 1 ಕಿಲೋಮೀಟರ್ ದೂರದಲ್ಲಿ ಪ್ರೀಮಿಯಂ ಆಗಿರುವಂತ ಈ ತರ ಮನೆಗಳನ್ನ ತೋರಿಸ್ತಾ ಇದ್ದೇವೆ. ಇದು ಯಾವುದೇ ಪ್ರೀ ಲಾಂಚಿಂಗ್ ಅಲ್ಲ, ಆಲ್ರೆಡಿ ಎಲ್ಲ ರೆಡಿ ಆಗಿದೆ, ಜನನೂ ವಾಸವಾಗಿದ್ದಾರೆ. ಆದ್ರೆ ಡೈರೆಕ್ಟ್ ಓನರ್ ಇಂದ ಸಿಗ್ತಾ ಇದೆ. ಆದ ಕಾರಣದಿಂದ ತುಂಬಾನೇ ಕಡಿಮೆ ಬೆಲೆಗೆ. ಇಲ್ಲಿ ಅಕ್ಕಪಕ್ಕ ನೀವು ನೋಡೋದಾದ್ರೆ ತುಂಬಾ ಕಾಸ್ಟ್ಲಿ ಇದೆ. ಆದ್ರೆ ಈ ಒಂದು ನಿಮ್ಗೆ ಅಪಾರ್ಟ್ಮೆಂಟ್ ಅಲ್ಲಿ ತುಂಬಾ ಅಫೋರ್ಡಬಲ್ ಪ್ರೈಸ್ ಸಿಗುತ್ತೆ, ಹಾಗೂ ಯಾರು ಮಿಡಲ್ ಮ್ಯಾನ್ ಇರಲ್ಲ, ಡೈರೆಕ್ಟ್ ಓನರ್ ಇಂದ ಸಿಗ್ತಾ ಇದೆ. ಬನ್ನಿ ಇಲ್ಲಿನ ಸರ್ ಜೊತೆಗೆ ಸೇರೋಣ. ಯಾವ ತರ ಅಮ್ಯುನಿಟೀಸ್ ಕೊಡ್ತಾ ಇದ್ದಾರೆ, ಏನ್ ಫೆಸಿಲಿಟೀಸ್ ಇದೆ ಅಂತ ಸ್ಟೆಪ್ ಬೈ ಸ್ಟೆಪ್ ನಾವು ನೋಡ್ತಾ ಹೋಗೋಣ. ಹಲೋ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಸರ್. ಸರ್, ನಿಮ್ಮ ಅಪಾರ್ಟ್ಮೆಂಟ್ ನಾವು ನೋಡಿದ್ವಿ, ತುಂಬಾ ಬ್ಯೂಟಿಫುಲ್ ಆಗಿ ರೆಡಿ ಮಾಡಿದ್ದೀರಾ. ಸೊ ಹೇಳಿ ಸರ್, ಎಲ್ಲಿದೆ ಎಕ್ಸಾಕ್ಟ್ ಲೊಕೇಶನ್? ಇದು AECS ಲೇಔಟ್ ಸಿ ಬ್ಲಾಕ್ ಅಂತ ಹೇಳ್ಬಿಟ್ಟು ಸಿಂಗ್ಸಂದ್ರದಲ್ಲಿ ಇರೋದು. ಎಸ್, ಸಿಂಗ್ಸಂದ್ರ ಮೆಟ್ರೋ ಇಂದ ಎಷ್ಟು ದೂರ? 1 ಕಿಲೋಮೀಟರ್. ಎಸ್, ಕರೆಕ್ಟ್. 1 ಕಿಲೋಮೀಟರ್ ಸಿಂಗ್ಸಂದ್ರ ಮೆಟ್ರೋ ಸ್ಟೇಷನ್ ಇಂದ ಇರುತ್ತೆ. ಕೂಡ್ಲು ಮೆಟ್ರೋ ಸ್ಟೇಷನ್ ಇಂದನೂ 1.5 ಕಿಲೋಮೀಟರ್ಸ್ ಆಗುತ್ತೆ. ಟೋಟಲ್ ಏನ್ ಸ್ಕ್ವೇರ್ ಫೀಟ್ ಅಲ್ಲಿ ಕಟ್ತಾ ಇದೆ ಸರ್ ಈ ಒಂದು? ಇದು ಅಮಿತ್, ಇದು 4000 ಸ್ಕ್ವೇರ್ ಫೀಟ್ ಲ್ಯಾಂಡ್ ಏರಿಯಾದಲ್ಲಿ ಕಟ್ಟಿರೋದು. ಓಕೆ. ಎಲ್ಲ 3 BHK ಅಪಾರ್ಟ್ಮೆಂಟ್ಸ್. ಓಕೆ. ಸೊ ಏನ್ ಡೈಮೆನ್ಷನ್ ಅಲ್ಲಿ ಇದಾವೆ ಮನೆ ಎಲ್ಲ? ಡೈಮೆನ್ಷನ್ಸ್ ಈಸ್ಟ್ ಫೇಸಿಂಗ್ ಬಂದ್ಬಿಟ್ಟು ನಿಮಗೆ 1295 ಇದೆ. ಓಕೆ. ವೆಸ್ಟ್ ಫೇಸಿಂಗ್ ಬಂದ್ಬಿಟ್ಟು ನಿಮಗೆ 1389 ಇದೆ. ನಾರ್ತ್ ಫೇಸಿಂಗ್ ಬಂದ್ಬಿಟ್ಟು 1316 ಇದೆ. ಮೂರು ಫೇಸಿಂಗ್ ಅಲ್ಲಿ ನಿಮ್ಗೆ ಸಿಗುತ್ತೆ. ಎಲ್ಲ 3 BHK ಆಗಿರುತ್ತೆ. ಬನ್ನಿ ಸರ್, ಈಗ ಒಂದೊಂದು ಡೀಟೇಲ್ ನೋಡ್ತಾ ಹೋಗೋಣ ನಾವು. ಎಸ್. ಸೊ ಏನೆಲ್ಲ ಅಮ್ಯುನಿಟೀಸ್ ಕೊಡ್ತಾ ಇದ್ದೀರಾ ಸರ್ ಇಲ್ಲಿ? ಅಮಿತ್ ನೋಡಿ, ಎಂಟ್ರೆನ್ಸ್ ಅಲ್ಲಿ ನಿಮಗೆ 40 ಫೀಟ್ ರೋಡ್ ಇಂದ ನಿಮಗೆ ದೊಡ್ಡ ಗೇಟ್ ಸಿಗುತ್ತೆ. ಓಕೆ. ಅಂಡ್ ದೆನ್ ಪಾರ್ಕಿಂಗ್ ಏರಿಯಾ ನೋಡಿದ್ರೆ ನಿಮಗೆ ಒಳ್ಳೆ ಪಾರ್ಕಿಂಗ್ ಟೈಲ್ಸ್ ಕೊಟ್ಟಿದ್ದೀವಿ. ಓಕೆ. ಮತ್ತೆ ವೈಡ್ ಪಾರ್ಕಿಂಗ್ ಏರಿಯಾ ಸಿಗುತ್ತೆ ನಿಮಗೆ. ಎಷ್ಟು ಬಿಗ್ ಗಾಡಿ ಆದ್ರೂ ನೀವು ನಿಲ್ಸ್ಕೋಬಹುದು ನೋಡಿ. ಇಲ್ಲಿ ನೋಡಿದ್ರೆ ನಿಮಗೆ ಸೆಕ್ಯೂರಿಟಿ ಗ್ರಿಲ್ ಎಲ್ಲ ಕೊಟ್ಟಿದ್ದೀವಿ ಪಾರ್ಕಿಂಗ್ ಏರಿಯಾದಲ್ಲಿ. ಸೆಕ್ಯೂರಿಟಿ ರೂಮ್ ಇದೆ. ಹೌದು. ಅವ್ರದ್ದು ಕಾಮನ್ ಟಾಯ್ಲೆಟ್ ಬೇರೆ ಕೊಟ್ಟಿದ್ದೀವಿ. ಓಕೆ. ಅವನ್ನ ಬರ್ತಾ ಈ ಕಡೆ ರೈಟ್ ಸೈಡ್ ಬಂದ್ಬಿಟ್ಟು ನಿಮಗೆ ಸ್ಟೇರ್ ಕೇಸ್ ಸಿಗುತ್ತೆ, ವೈಡ್ ಸ್ಟೇರ್ ಕೇಸ್ ಸಿಗುತ್ತೆ. ಇದು ಲಿಫ್ಟ್ ಏರಿಯಾ. ಲಿಫ್ಟ್ ಆನ್ ಇದೆಯಾ ಸರ್? ಆಲ್ರೆಡಿ ಫಂಕ್ಷನಿಂಗ್ 8 ಪರ್ಸನ್ಸ್ ಹೋಗಬಹುದು. ಓಕೆ. ಹಿಂಗೆ ಬಂದ್ರೆ ನೋಡಿ, ಇಲ್ಲಿ CC ಕ್ಯಾಮ್ರಾ ಹಾಕಿದೀವಿ. ಕ್ಯಾಮ್ರಾನು ರೆಡಿ ಇದೆ ಕಂಪ್ಲೀಟ್ ಆಗಿ. ನೋಡಿ ಅಮಿತ್, ಇಲ್ಲಿ ಪವರ್ ಬ್ಯಾಕಪ್ ಸೆಟಪ್ ಮಾಡಿದೀವಿ. ಇಂಡಿವಿಜುವಲ್ ಮೀಟರ್ಸ್ ಇಲ್ಲೇ ಸೆಟಪ್ ಆಗುತ್ತೆ, ಸಪರೇಟ್ ಆಗಿ ಮುಟ್ಟಿದೀವಿ. ಪವರ್ ಬ್ಯಾಕಪ್ ಕೊಟ್ಟಿದೀವಿ. ಮಹೇಂದ್ರದು ಫುಲ್ ಕೆಪಾಸಿಟಿ ಪವರ್ ಬ್ಯಾಕಪ್ ಕೊಟ್ಟಿದೀವಿ. ಓಕೆ. ಇಲ್ಲಿ ಟ್ರಾನ್ಸ್ಫಾರ್ಮರ್ ಏರಿಯಾ. ಬನ್ನಿ, ಈ ಲಿಫ್ಟ್ ಅಲ್ಲಿ ಹೋಗೋಣ, ನಿಮ್ಗೆ ತೋರಿಸ್ತೀನಿ. ಫ್ಲಾಟ್ಸು ಲೆಫ್ಟ್ ಸಹ ಕಂಡೀಷನ್ ವರ್ಕಿಂಗ್ ಕಂಡೀಷನ್ ನಡೀತಾ ಇದೆ. ಈಗ ನಾವು ಮೇಲೆ ಹೋಗ್ತಾ ಇದೀವಿ ಫ್ಲಾಟ್ ತೋರ್ಸೋದಕ್ಕೆ. ನಾವು 3rd ಫ್ಲೋರ್ಗೆ ಬಂದ್ವಿ ನೋಡಿ. ಇದು ಕಾರಿಡಾರು, ಇಲ್ಲಿ ಮನೆಗಳಿರೋದು ನಿಮಗೆ. ಎಲ್ಲ ಫ್ಲಾಟ್ಸ್ಗೂ ಇಲ್ಲಿಂದನೇ ಎಂಟ್ರಿ. 3 ಮನೆಗಳಿದೆ. ಅದು ನಾರ್ತ್ ಫೇಸಿಂಗು, ಈ ಕಡೆ ಇದು ವೆಸ್ಟ್ ಫೇಸಿಂಗು, ಇದು ಈಸ್ಟ್ ಫೇಸಿಂಗು. ನಾವು ಬನ್ನಿ ಈಸ್ಟ್ ಫೇಸಿಂಗ್ ಮನೆ ನೋಡೋಣ. ಇದು ನೋಡಿ 3 BHK ಮನೆ. ಇದು ಮೈನ್ ಡೋರು ವಿತ್ ಫ್ರೇಮು ಎಲ್ಲ ಬಂದ್ಬಿಟ್ಟು ಟೀಕ್ ವುಡ್. ಆ್ಯಕ್ಚುಲಿ ಬಂದ ತಕ್ಷಣ ನಮಗೆ ಗೆಸ್ಟ್ ಬೆಡ್ರೂಮ್ ಸಿಗುತ್ತೆ. ನೋಡಿ, ತುಂಬಾ ಪ್ರೀಸಿಯಸ್ ಆಗಿರುತ್ತೆ. ಮತ್ತೆ ಗುಡ್ ವೆಂಟಿಲೇಷನ್ ಇದೆ ಈ ಫ್ಲಾಟ್ ಅಲ್ಲಿ. ಇದು ಲಿವಿಂಗ್ ಏರಿಯಾ. ಇದು ಬಂದ್ಬಿಟ್ಟು ಕಿಚನ್ ಏರಿಯಾ. ಓಕೆ. ಆ ಕಡೆ ನಿಮಗೆ ಯುಟಿಲಿಟಿ ಸಿಗುತ್ತೆ, ವಿಂಡೋ ಯುಟಿಲಿಟಿ ಎಲ್ಲ ಆಪ್ಷನ್ಸ್ ಕೊಟ್ಟಿದ್ದೀವಿ. ಹಿಂಗೆ ಬರ್ತಾ ಇದು ಕಾಮನ್ ಟಾಯ್ಲೆಟ್. ಓಕೆ. ಓಕೆ. ಇದು ಮಾಸ್ಟರ್ ಬೆಡ್ರೂಮು. ಎಷ್ಟು ದೊಡ್ಡ ಸೈಜಲ್ಲಿ ಕೊಟ್ಟಿದ್ದಾರಲ್ಲ? ಹೌದು, ಮಾಸ್ಟರ್ ಬೆಡ್ರೂಮು. ಅದು ಅಟ್ಯಾಚ್ ಟಾಯ್ಲೆಟ್ ಮಾಡಿದ್ದೀವಿ. ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸ್ ಮಾಡಿದ್ದೀವಿ. ನೋಡ್ಬೋದು ನೀವು, ಜಾಗ್ವಾರ್ ಫಿಟ್ಟಿಂಗ್ಸ್ ಮಾಡಿದ್ದೀವಿ. ಮಾಸ್ಟರ್ ಬೆಡ್ರೂಮ್ ಇಂದ ನಿಮಗೆ ಬಾಲ್ಕನಿ ಎಂಟ್ರಿ ಸಿಗುತ್ತೆ. ಇದು ಇಷ್ಟು ದೊಡ್ಡ ವೈಡ್ ಬಾಲ್ಕನಿ ಇದೆ ನೋಡಿ. ಆಚೆ ಕಡೆ ವ್ಯೂ ನೋಡಿ, 40 ಫೀಟ್ ರೋಡು ಕಾಣಿಸುತ್ತೆ ನಿಮಗೆ. ಹೌದು, ಫುಲ್ ನಿಮಗೆ ಈ ತರ ಬಾಲ್ಕನಿಗೂ ಇದೆಲ್ಲ ಹಾಕಿರ್ತೀರಾ ಸರ್? UPVC ವಿಂಡೋಸ್ 3 ಶಟರ್ಸ್ ಕೊಟ್ಟಿದ್ದೀವಿ. ನಿಮಗೆ ಫುಲ್ ಸೇಫ್ಟಿ ಕೊಟ್ಟಿದ್ದೀವಿ. ಓಕೆ. ಮತ್ತೆ ನೆಕ್ಸ್ಟ್ ಬೆಡ್ರೂಮ್ ಯಾವ ತರ ಇದೆ ಸರ್? ಬನ್ನಿ, ಇದು ಇನ್ನೊಂದು ಬೆಡ್ರೂಮ್ ಇದೆ. ಇದಕ್ಕೂ ಅಟ್ಯಾಚ್ ಬಾಲ್ಕನಿ ಇರುತ್ತೆ, ಅಟ್ಯಾಚ್ ಟಾಯ್ಲೆಟ್ ಇರುತ್ತೆ. ಇದು ಟಾಯ್ಲೆಟು, ಇದು ಅಟ್ಯಾಚ್ಡ್ ಬಾಲ್ಕನಿ. ಈ ಬೆಡ್ರೂಮ್ಗೂ ಅಟ್ಯಾಚ್ಡ್ ಬಾಲ್ಕನಿ ಸಿಗುತ್ತೆ, ಅಟ್ಯಾಚ್ ಟಾಯ್ಲೆಟು ಸಿಗುತ್ತೆ. 2 ಬೆಡ್ರೂಮ್ಗೆ ಬಾಲ್ಕನಿ ಇರುತ್ತೆ, 1 ಬೆಡ್ರೂಮ್ಗೆ ಇರಲ್ಲ. ಮೆಟೀರಿಯಲ್ ಎಲ್ಲ ನೋಡೋದಾದ್ರೆ ಏನು ಹಾಕಿದ್ದೀರಾ ಸರ್? ನೋಡಿ, ಬ್ಲಾಕ್ ಇಂದ ಹಿಡಿದು ನಾವೆಲ್ಲ ಕ್ವಾಲಿಟಿ ಮೆಟೀರಿಯಲ್ ಯೂಸ್ ಮಾಡಿರೋದು.
ಓಕೆ. ಈ ಬಡ್ಜೆಟ್ ಅಲ್ಲಿ ನಾವು ಬೆಸ್ಟ್ ಕ್ವಾಲಿಟಿ ಯೂಸ್ ಮಾಡಿದ್ದೀವಿ. ನೋಡಿ ಟೈಲ್ಸ್ ನೋಡಿ, ನಿಮಗೆ ಟೈಲ್ಸ್ ಬಂದ್ಬಿಟ್ಟು ಕಜಾರೆ ಯೂಸ್ ಮಾಡಿದ್ದೀವಿ. ತುಂಬಾ ಚೆನ್ನಾಗಿದೆ ಟೈಲ್ಸ್ ಅಂತ. ನೆಕ್ಸ್ಟ್ UPVC ಬಂದ್ಬಿಟ್ಟು ನಿಮಗೆ 3 ಶಟರ್ UPVC ಫುಲ್ ಸ್ಟ್ರಾಂಗ್ ಕೆಪಾಸಿಟಿ ಕೊಟ್ಟಿದ್ದೀವಿ. ಫುಲ್ ಸ್ಟ್ರಾಂಗ್ ಇರುತ್ತೆ ಸರ್. ಎಸ್ ಮತ್ತೆ ಬಂದ್ಬಿಟ್ಟು ನಿಮಗೆ ಬಾತ್ರೂಮ್ ಅಲ್ಲಿ ನೋಡಿದ್ರೆ ನಿಮಗೆ ಜಾಗ್ವಾರ್ ಫಿಟ್ಟಿಂಗ್ಸ್ ಕೊಟ್ಟಿದ್ದೀವಿ. ಓಕೆ, ನೋಡಿ ಜಾಗ್ವಾರ್ ಫಿಟ್ಟಿಂಗ್. ಹೌದು. ಓಕೆ, ನೀರು ಬರ್ತಾ ಇದೆ. ಇವನ್ ಶವರ್ ಆಗಿರ್ಬೋದು, ಡೈವರ್ಟರ್ಸ್ ಆಗಿರ್ಬೋದು, ಇವೆಲ್ಲ ಜಾಗ್ವಾರ್ ಫುಡ್. ನೀರು ಕನೆಕ್ಷನ್ ಎಲ್ಲ ರೆಡಿ ಇದೆ. ನೀವು ಯಾವಾಗ ಇಮಿಡಿಯೇಟ್ ಆಗಿ ಬಂದು ಸ್ಟೇ ಮಾಡ್ಬೋದು ನೋಡಿ. ಮತ್ತೆ ಸ್ವಿಚಸ್ ಎಲ್ಲ ABB ಕೊಟ್ಟಿದ್ದೀವಿ ನೋಡಿ, ಬ್ರ್ಯಾಂಡ್ ನೋಡಿ. ಹೌದು, ಫುಲ್ ಪ್ರೀಮಿಯಂ ಕ್ವಾಲಿಟಿ ABB ಕೊಟ್ಟಿದ್ವಿ. ಮತ್ತೆ ವೈರಿಂಗ್ಸ್ ಎಲ್ಲ ಹ್ಯಾಂಕರ್ ವೈರಿಂಗ್ಸ್. ಗ್ರಿಲ್ಲು ನೋಡ್ಬೋದು ವಿತ್ UPVC ಸೆಟರ್, 3 ಸೆಟರ್ಸ್. ಟೈಲ್ಸು ಎಲ್ಲರೂ 7 ಫೀಟ್ ಹಾಕ್ತಾರೆ, ನಾವು ಫುಲ್ ಲೆಂತ್ ಹಾಕ್ಬಿಟ್ಟಿದ್ದೀವಿ. ಓಕೆ, ನೆಕ್ಸ್ಟ್ ಜಾಗ್ವಾರ್ ಡೈವರ್ಟರ್ ಕೊಟ್ಟಿದ್ದೀವಿ. ಪ್ಲಸ್ ನಿಮಗೆ ಇಲ್ಲಿ ಗೀಸರ್ ಆಪ್ಷನ್ ಎಲ್ಲ ಕೊಟ್ಟಿದ್ದೀವಿ. ಜಸ್ಟ್ ಬಂದು ನೀವು ಫಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ. ಇಲ್ಲಿ ನಿಮಗೆ ಟ್ರಿಮ್ಮರ್ ಆಪ್ಷನ್ ಕೊಟ್ಟಿದ್ದೀವಿ. ಪ್ಲಸ್ ಹ್ಯಾಂಡ್ ವಾಶ್ ಹತ್ರ ಲೈಟ್ ಆಪ್ಷನ್ ಕೊಟ್ಟಿದ್ದೀವಿ. ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಸಿಂಗಲ್ ಕಮೋಡ್ ಕೊಟ್ಟಿದ್ದೀವಿ. ಸಿಂಗಲ್ ಮೌಂಟ್ ಕಮೋಡ್ ಕೊಟ್ಟಿದ್ದೀವಿ, ಅದು ಬ್ರ್ಯಾಂಡ್ ಕೊಟ್ಟಿದ್ದೀವಿ. ಎಲ್ಲಾನು ಬ್ರಾಂಡೆಡ್ ಐಟಮ್ಸ್ ಯೂಸ್ ಮಾಡಿದ್ದೀವಿ. ವಿತ್ ಜಾಗ್ವಾರ್ ಟಾಪ್ ಕ್ಲಾಸ್ ಯೂಸ್ ಮಾಡಿದ್ದೀವಿ. ಮತ್ತೆ ವಾಟರ್ ಕನೆಕ್ಷನ್ ಹೆಂಗೆ ಸರ್ ಇಲ್ಲಿ? ವಾಟರು ನಮ್ಮ ಬಿಲ್ಡಿಂಗ್ಗೆ ಸಪ್ರೇಟಾಗಿ ಬೋರ್ವೆಲ್ ಹಾಕಿದ್ದೀವಿ. ಒಳ್ಳೆ ವಾಟ್ರು ಇದೆ. ಓಕೆ, ನೆಕ್ಸ್ಟ್ ಕಾವೇರಿ ಲೈನು ಇದೆ. ಕಾವೇರಿ ಕನೆಕ್ಷನ್ಸ್ ಎಲ್ಲ ಆಕ್ಯುಪೈ ಆದಮೇಲೆ ಕಾವೇರಿ ಕನೆಕ್ಷನ್ ಸಿಗುತ್ತೆ. ಬಟ್ ಕಾವೇರಿ ಲೈನ್ ರೆಡಿ, ಕಾವೇರಿ ಲೈನ್ ಇದೆ. ಸೂಪರ್. ಎಲ್ಲ ನೀರಿಗೂ ಏನು ಸಮಸ್ಯೆ ಇಲ್ಲ. ಏನು ಸಮಸ್ಯೆ ಇಲ್ಲ ನೋಡಿ ಸರ್. ಇದು ನಿಮಗೆ ವೆಸ್ಟ್ ಫೇಸಿಂಗ್ ಮನೆ. ನಿಮಗೆ ಇದು ಒಳಗಡೆ ದೊಡ್ಡ ಮನೆ, ದೊಡ್ಡ ಹಾಲ್ ಸಿಗುತ್ತೆ, ಅಟ್ಯಾಚ್ಡ್ ಕಿಚನ್ ಸಿಗುತ್ತೆ. ಪ್ಲಸ್ ಹಾಲ್ಗೆ ನಿಮಗೆ ಬಾಲ್ಕನಿ, ಅಟ್ಯಾಚ್ಡ್ ಬಾಲ್ಕನಿ ಸಿಗುತ್ತೆ. ಇದು ಈ ಫ್ಲಾಟ್ ಹೆಂಗೆ ಅಂದರೆ ದೊಡ್ಡದಾಗಿರೋದ್ರಿಂದ ನಿಮ್ಗೆ 2 ಮನೆ ತರ ಫೀಲ್ ಆಗುತ್ತೆ. ರೀಸನ್ ಏನಪ್ಪಾ ಅಂದ್ರೆ ಲೆಫ್ಟ್ ಸೈಡ್ 2 ಬೆಡ್ರೂಮ್ ಸಿಗುತ್ತೆ, ಇದಕ್ಕೂ ಅಟ್ಯಾಚ್ಡ್ ಟಾಯ್ಲೆಟ್ ಇದೆ. ಪ್ಲಸ್ ಈ ರೂಮು ದೊಡ್ಡ ರೂಮು ನಿಮಗೆ 12/16 ಸಿಗುತ್ತೆ, ದೊಡ್ಡ ರೂಮು. ಓಕೆ, ನೆಕ್ಸ್ಟ್ ಈ ಹಾಲ್ಗೆ ಫುಲ್ ವೆಂಟಿಲೇಷನ್ ವಿತ್ ಗ್ರಿಲ್ ಹಾಕೊಟ್ಟಿದ್ದೀವಿ. ಆಚೆ ಕಡೆ ನೋಡ್ಬೋದು ನೀವು ಬಾಲ್ಕನಿಗೆ. ಇಲ್ಲಿ ಅಟ್ಯಾಚ್ಡ್ ಕಿಚನ್ ಸಿಗುತ್ತೆ ಯಾವುದು ಹಾಲ್ಗೆ. ಇಲ್ಲಿ ಕಾಮನ್ ಟಾಯ್ಲೆಟ್ ಕೊಟ್ಟಿದ್ದೀವಿ. ಓಕೆ, ಅಂಡ್ ದೆನ್ ಇದು ಮಾಸ್ಟರ್ ಬೆಡ್ರೂಮ್. ಮಾಸ್ಟರ್ ಬೆಡ್ರೂಮ್ಗೆ ನಿಮಗೆ ಅಟ್ಯಾಚ್ ಟಾಯ್ಲೆಟ್ ಇರುತ್ತೆ, ಪ್ಲಸ್ ಬಾಲ್ಕನಿ ಇರುತ್ತೆ. ಆ ಬಾಲ್ಕನಿಗೂ ಗ್ರಿಲ್ ಹಾಕೊಟ್ಟಿದ್ದೀವಿ. ತುಂಬಾ ಚೆನ್ನಾಗಿದೆ. ಯಾರು ಗ್ರಿಲ್ ಹಾಕೊಡಲ್ಲ, ನಾವೇ ಹಾಕೊಟ್ಟಿದ್ದೀವಿ ಈ ಫ್ಲಾಟ್ ಅಲ್ಲಿ. ಹೌದು. ಸೊ ಇಲ್ಲಿ ಯುಟಿಲಿಟಿ ಏರಿಯಾ, ವೈಡ್ ಯುಟಿಲಿಟಿ ಏರಿಯಾ ಸಿಗುತ್ತೆ ನೋಡಿ, ಬನ್ನಿ. ಇದಕ್ಕೂ ಗ್ರಿಲ್ ಹಾಕೊಟ್ಟಿದ್ದೀವಿ. ಎಲ್ಲ ಸೇಫ್ಟಿಗೂ ತುಂಬಾ ಪರ್ಫೆಕ್ಟ್ ಆಗಿದೆ. ಮತ್ತೆ ನಿಮಗೆ ಆಲ್ಮೋಸ್ಟ್ 5 to 6 ಫೀಟ್ ಗ್ಯಾಪ್ ಇರುತ್ತೆ ಬಿಲ್ಡಿಂಗ್ ಇಂದ ಬಿಲ್ಡಿಂಗ್. ಸರ್ ಇದು ಇಷ್ಟು ದೊಡ್ಡ ಫ್ಲಾಟ್ ಇದೆ, ಏನ್ ಡೈಮೆನ್ಷನ್ ಅಲ್ಲಿ ಇದೆ ಸರ್ ಇದು? ಸರ್ ಇದು 1389 ಬಿಗ್ ಫ್ಲಾಟು. ಬಟ್ ಒಳ್ಳೆ ಫ್ಲಾಟ್, ಒಳ್ಳೆ ವೆಂಟಿಲೇಷನ್ ಇದೆ ಇದರಲ್ಲಿ. ಯಾಕಂದ್ರೆ ಹೇಳಿದ್ನಲ್ಲ ನಿಮಗೆ 2 ಮನೆ ಇದ್ದಂಗೆ ಫೀಲ್ ಆಗುತ್ತೆ ನೋಡಿ. ಇದಕ್ಕೆ ಆಲ್ರೆಡಿ ಕಸ್ಟಮರ್ ತಗೊಂಡು ಇಂಟೀರಿಯರ್ ವರ್ಕ್ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ. ಈಗ ಎಲ್ಲ ವರ್ಕ್ಸು ಕಂಪ್ಲೀಟ್ ಆಗಿದೆ. ಇಂಟೀರಿಯರ್ ವರ್ಕ್ ಸ್ಟಾರ್ಟ್ ಮಾಡಿದ್ವಿ, ನೀವು ನೋಡ್ಬೋದು. ನೀವು ತಗೊಂಡು ಇಮಿಡಿಯೇಟ್ ಆಗಿ ಇಂಟೀರಿಯರ್ ವರ್ಕ್ ಸ್ಟಾರ್ಟ್ ಮಾಡ್ಕೋಬಹುದು. ರೆಡಿ ಟು ಲೀವ್ ಇದೆ ಸರ್. ಮತ್ತೇನೆಲ್ಲ ಅಮ್ಯುನಿಟೀಸ್ ಕೊಡ್ತಾ ಇದ್ದೀರಾ ಸರ್ ಇಲ್ಲಿ? ನೋಡಿ, ಈಗ ನಾವು ಟೆರೇಸ್ಗೆ ಬಂದಿದ್ದೀವಿ. ಟೆರೇಸ್ ಅಲ್ಲಿ ನಿಮಗೆ ಹೀಟ್ ರೆಸಿಸ್ಟೆಂಟ್ ಟೈಲ್ಸ್ ಅಂತ ಹಾಕಿದೀವಿ. ಇದ್ರದ್ದು ಪರ್ಪಸ್ ಏನಪ್ಪಾ ಅಂದ್ರೆ ಹೀಟು ಟ್ರಾನ್ಸ್ಫರ್ ಆಗೋದಿಲ್ಲ ಯಾರಿಗೆ, ಟಾಪ್ ಫ್ಲೋರ್ ಅಲ್ಲಿ ಇರೋರಿಗೆ. ನೀವು ಬೇಕಾದ್ರೆ ಇದು ಮುಟ್ ನೋಡ್ಬೋದು. ಇದು ಆಚೆ ಕಡೆ ಎಷ್ಟು ಬಿಸಿ ಇದೆ, ಎಷ್ಟು ತಣ್ಣಗಿದೆ ನೋಡಿ ನೀವು. ಇದರಿಂದ ನಿಮಗೆ ಯಾವುದೇ ರೀತಿ ಹೀಟು ಕೆಳಗಡೆ ಬರಲ್ಲ. ಇದು ಬಂದ್ಬಿಟ್ಟು ನಿಮಗೆ ಇದು ಡಕ್ಟ್. ಯೂಶಲಿ ಡಕ್ಟ್ ಇಷ್ಟ ಹತ್ರಕ್ಕೆ ಇದು ಕಟ್ಬಿಟ್ಟು ಅವರು ಜಸ್ಟ್ ಒಂದು ಶೀಟ್ ಹಾಕ್ಬಿಡ್ತಾರೆ. ನಾವೇನ್ ಮಾಡ್ತೀವಿ ಅಂದ್ರೆ ಚಿಕ್ಕ ಮಕ್ಕಳು ಸೇಫ್ಟಿಗೋಸ್ಕರ ಇದನ್ನು ನಮ್ಮ ಲೆವೆಲ್ಗೆ ರೈಸ್ ಮಾಡಿ ಫುಲ್ ಒಳ್ಳೆ ಗ್ರಿಲ್ ಹಾಕಿದೀವಿ. ಯಾವುದೇ ರೀತಿ ನಿಮಗೆ ಆಕ್ಚುಲಿ ಚಿಕ್ಕ ಮಕ್ಕಳಿಂದ ಇದು ತೊಂದರೆ, ಐ ಮೀನ್ ಸೇಫ್ಟಿ ವಿಷಯದಲ್ಲಿ ತೊಂದರೆ ಆಗೋದಿಲ್ಲ. ಹೌದು, ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಮತ್ತೆ ಡೆವಲಪ್ಮೆಂಟ್ ಹೇಳಿ ಸರ್, ಏನಿದೆ ಇಲ್ಲೆಲ್ಲ? ನೋಡಿ, ಇವಾಗ ನೀವೇ ನೋಡ್ಬೋದು. ನೋಡಿ ಸುತ್ತಲೂ ನೋಡಿ ಎಷ್ಟೆಲ್ಲ ಡೆವಲಪ್ಮೆಂಟ್ ಆಗಿದೆ. ನೋಡಿ ಈ ಬಿಲ್ಡಿಂಗ್ ಕಾಣಿಸ್ತಾ ಇದೆಯಲ್ಲ, ಅಂಡರ್ ಕನ್ಸ್ಟ್ರಕ್ಷನ್. ಇದು 2026 ಆಕ್ಯುಪೆನ್ಸಿ. ಈ ಬಿಲ್ಡಿಂಗ್ ಬಂದ್ಬಿಟ್ಟು ಅವ್ರದ್ದು ಅಸೆಟ್ಸ್ ಪ್ರಾಪರ್ಟೀಸ್. ಓಕೆನಾ. ಇದು ದೊಡ್ಡ ಲಕ್ಸುರಿ ಅಪಾರ್ಟ್ಮೆಂಟ್. 2 BHK 3 BHK ಸ್ಟಾರ್ಟಿಂಗ್. ಇದು ಬಂದ್ಬಿಟ್ಟು ನಿಮಗೆ 3.5 crores ಇದೆ. ಅಷ್ಟು ಕಾಸ್ಟ್ಲಿ ಇದೆ. ಹೌದು. ಅದ್ರ ಪಕ್ಕದಲ್ಲೇ SNN ರಾಜ್ದು ಪ್ರಾಪರ್ಟೀಸ್ ಬರ್ತಾ ಇದೆ. SNN ರಾಜ್ ಅನ್ನೋದು ದೊಡ್ಡ ಪ್ರಾಪರ್ಟಿ ಅವ್ರದ್ದು. ಯಾವುದು 3 BHKs 2 BHK ದೊಡ್ಡ ಬ್ರ್ಯಾಂಡ್ ಅವ್ರದ್ದು. ಅದು ಆಲ್ಮೋಸ್ಟ್ 130 acres ಬರ್ತಾ ಇದೆ. 2 ಸೇರಿದ್ರೆ 130 ಎಕರೆ ಬರ್ತಾ ಇದೆ. ಹೌದು. ಸೊ ಇದು ನೆಕ್ಸ್ಟ್ ಇಯರ್ ಆಕ್ಯುಪೆನ್ಸಿ ಆಯ್ತಂದ್ರೆ ಈ ಏರಿಯಾದ ಡೆವಲಪ್ಮೆಂಟ್ ಪ್ಲಸ್ ಕಾಸ್ಟ್ ನೀವು ನೋಡ್ಕೋಬಹುದು. ಇದರಿಂದ ಬಂದ್ಬಿಟ್ಟು ನಿಮ್ಗೆ ಡಬಲ್ ಜಂಪ್ ಆಗುತ್ತೆ ಜಸ್ಟ್ 1 or 2 years ಅಲ್ಲಿ. ಹೌದು, ತುಂಬಾ ಕಾಸ್ಟ್ಲಿ ಆಗುತ್ತೆ. ಮತ್ತೆ ಅಕ್ಕಪಕ್ಕ ಏನಿದೆ ಸರ್ ಇದು ಟ್ರಾನ್ಸ್ಪೋರ್ಟೇಷನ್ ಗೆ ನೋಡೋದಾದ್ರೆ? ನೋಡಿ, ಮೆಟ್ರೋ ಸಿಂಗ್ಸಂದ್ರ ಮೆಟ್ರೋ ಸ್ಟೇಷನ್ ಇಂದ 1 kilometer. ಹೌದು. ಓಕೆ. ಅಂಡ್ ಈ ನಿಮ್ಗೆ ಶಾಪಿಂಗ್ ಮಾಲ್ಸ್ ಎಲ್ಲ ಬಂದ್ರೆ ನಿಮ್ಗೆ ಫಾಲ್ಕನ್ ಸೂಪರ್ ಮಾರ್ಕೆಟ್ ಇದೆ, ಈ ಕಡೆ ಮೋರ್ ಇದೆ, ಮತ್ತೆ ಹೋಟೆಲ್ಸ್
ಡೀಟೇಲ್ಸ್ ಎಲ್ಲ ನಿಮಗೆ ಭಾಗ್ಯಸಾಗರ್ ಪ್ಯಾಲೇಸ್ ಜಸ್ಟ್ ಎಲ್ಲ 500 ಮೀಟರ್ಸ್ ಅಲ್ಲಿ ಇದೆ ನೋಡಿ. ಈ ಕಡೆ ಹೊಸೂರು ರೋಡ್ ಕಡೆ ಹೋದ್ರೆ ಸಿಂಗಸಂದ್ರ ಮೆಟ್ರೋ ಸ್ಟೇಷನ್ ಪಕ್ಕದಲ್ಲೇ ಮೇಘನಾ ಹೋಟೆಲ್ಸ್ ಅಂತಿದೆ, ಮೇಘನಾ ಫುಡ್ಸ್, ತುಂಬಾ ಫೇಮಸ್ ರೆಸ್ಟೋರೆಂಟ್ಗಳು. ಮತ್ತೆ ಹಾಸ್ಪಿಟಲ್ಸ್ ಬರೀ ಕ್ಲೋಸ್ ಬೈ ಜಸ್ಟ್ 1 ಕಿಲೋಮೀಟರ್ 2 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಇದೆ. ಮತ್ತೆ NPS ಸ್ಕೂಲ್ ಇದೆ, ಹೌದು. ಮತ್ತೆ ಇಲ್ಲಿ ನಿಮ್ಗೆ ಕೆರೆ ಸುತ್ತಲೂ ಇಲ್ಲಿ 33 ಎಕರೆ ಕೆರೆ ಇರೋದು. ಇದು ಈ ಕೆರೆ ಸುತ್ತಲೂ ನಿಮ್ಗೆ ಜಾಗಿಂಗ್ ಟ್ರ್ಯಾಕ್ ಮಾಡಿದ್ದಾರೆ. ಜಸ್ಟ್ ಒಂದು 200-300 ಮೀಟರ್ಸ್ ಅಲ್ಲಿ ನಿಮ್ಗೆ ಜಾಗಿಂಗ್ ಟ್ರ್ಯಾಕ್ ಸಿಗುತ್ತೆ. ನೋಡಿ ಕೆರೆ ನೋಡ್ಬೋದು. ಹೌದು, ಈ ತರ ಕೆರೆನಲ್ಲೇ ಇರುತ್ತೆ ಕಂಪ್ಲೀಟ್ ಆಗಿ. ಈಗ ಕಂಪ್ಲೀಟ್ ನಾವು ಪ್ರಾಜೆಕ್ಟ್ ಅಂತೂ ನೋಡಿದ್ವಿ, ಮನೆಗಳಂತೂ ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಸೊ ಮೇನ್ ಆಗಿ ಏನ್ ಪ್ರೈಸ್ ಕೋಟ್ ಮಾಡ್ತಾ ಇದ್ದೀರಾ ಸರ್? ಮತ್ತೆ ಎಷ್ಟು ಫ್ಲೋರ್ ಅಲ್ಲಿ ಮಾಡಿದ್ದೀರಾ ಈ ಒಂದು ಪ್ರಾಜೆಕ್ಟ್? ನೋಡಿ ಇದು ಕನ್ಸ್ಟ್ರಕ್ಷನ್ ಮಾಡಿರೋದು 4000 ಸ್ಕ್ವೇರ್ ಫೀಟ್ ಲ್ಯಾಂಡ್ ಅಲ್ಲಿ G+4 ಮಾಡಿದೀವಿ. ಓಕೆ, G+4 ಅಲ್ಲಿ ಎಲ್ಲ 3 BHKs ಮಾಡಿದೀವಿ. ಓಕೆ, ನಾರ್ತ್ ಈಸ್ಟ್ ವೆಸ್ಟ್ ಮಾಡಿದೀವಿ. ಈಗ ರೇಟ್ ಬಂದ್ಬಿಟ್ಟು ಇದು 5900 rupees. ಓನ್ಲಿ 5900? ಎಸ್, 5900 ಅಲ್ಲಿ ಬ್ರ್ಯಾಂಡ್ ನ್ಯೂ ಅಪಾರ್ಟ್ಮೆಂಟ್ ಸಿಗುತ್ತೆ ನಿಮಗೆ. ಓಕೆ, ರೆಡಿ ಫಾರ್ ಆಕ್ಯುಪೆನ್ಸಿ, ರೆಡಿ ಫಾರ್ ರಿಜಿಸ್ಟ್ರೇಷನ್ ಇರೋದು. ಈಗ ಆಲ್ರೆಡಿ ನೀವು ನೋಡಿದ್ರಿ ಇಂಟೀರಿಯರ್ ನಡೀತಾ ಇರೋದು. ಆ್ಯಕ್ಚುಲಿ ಆಲ್ರೆಡಿ 2 ಫ್ಲ್ಯಾಟ್ಸ್ ಆಕ್ಯುಪೈ ಆಗಿದೆ. ಸೊ ನೀವು ಇಮ್ಮಿಡಿಯೇಟಾಗಿ ಬಂದು ನೀವು ಬುಕ್ ಮಾಡ್ಕೋಬೋದು. ಬುಕ್ಕಿಂಗ್ ಅಮೌಂಟ್ ಬಂದುಬಿಟ್ಟು 1 ಲಕ್ಷ ರೂಪಾಯಿ ಇರುತ್ತೆ. ಮತ್ತು ನಿಮಗೆ ಅಗ್ರಿಮೆಂಟು ಆ್ಯಸ್ ಪರ್ ದಿ ಬ್ಯಾಂಕು ಏನು ಲೋನ್ ಸ್ಯಾಂಕ್ಷನ್ ಆಗುತ್ತೋ ರಿಮೈನಿಂಗ್ ಅಮೌಂಟು ನೀವು ಕೊಟ್ಟು ಅಗ್ರಿಮೆಂಟ್ ಮಾಡ್ಕೋಬೇಕು. ಮತ್ತು ಲೀಗಲ್ ನೋಡೋದಾದ್ರೆ ಏನಿದೆ ಸರ್ ಡಾಕ್ಯುಮೆಂಟ್ಸ್ ಎಲ್ಲ? ನೋಡಿ, ಬುಕ್ಕಿಂಗ್ ಆದ ತಕ್ಷಣ ಇಮ್ಮಿಡಿಯೇಟ್ ಆಗಿ ಅವರಿಗೆ ಕಂಪ್ಲೀಟ್ ಲೀಗಲ್ ಡಾಕ್ಯುಮೆಂಟೇಶನ್ ಕೊಡ್ತೀವಿ. ಅವರು ಅವ್ರ ಲಾಯರ್ ಹತ್ರ ಏನಾದರೂ ವೆರಿಫಿಕೇಶನ್ ಮಾಡಿಕೊಂಡು ಅವ್ರಿಗೆ ಎಸ್ ಅಂದರೆ ಮುಂದುವರಿಬೋದು. ಇಲ್ಲ ಅಂದರೆ ಅವ್ರು 1 ಲಕ್ಷ ಏನು ಕೊಟ್ಟಿರ್ತೋ ಅದು ರಿಫಂಡ್ ಇರುತ್ತೆ. ಒಂದು ಎರಡನೇದು ನಮ್ದು ಲೀಗಲ್ ಕ್ಲಿಯರ್ ಆಗದೆ ಇರುವಂಥ ಚಾನ್ಸೇ ಇಲ್ಲ. ಎಲ್ಲ ನಾವು ಪಕ್ಕ ಮಾಡಿದ್ದೀವಿ. ಓಕೆ, ಲೋನ್ ಎಲ್ಲಾನು ಸಿಗ್ಬಿಡುತ್ತೆ? ಲೋನ್ ಹೌದು, ನಿಮಗೆ ಲೋನ್ ಸಿಗುತ್ತೆ, LIC ಇಂದ ಲೋನ್ ಸಿಗುತ್ತೆ, ಬೇರೆ ಅದರ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನಿಂದ ಲೋನ್ ಸಿಗುತ್ತೆ. ಈಗ ರೆಡಿ ಫಾರ್ ರಿಜಿಸ್ಟ್ರೇಷನ್ಗಿರೋದು, ಯಾವುದು 1 ಸೆಕೆಂಡ್ ವೆಯ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಈ ಖಾತಾ ಲ್ಯಾಂಡಲ್ಲಿ ನಾವು ಕಟ್ಟಿರೋದು. ನಿಮಗೆ ಇಂಡಿವಿಜುವಲ್ ಫ್ಲ್ಯಾಟ್ಗೆ ಈ ಖಾತಾ ಸಿಗುತ್ತೆ, ಆಲ್ರೆಡಿ ತಂದಿದ್ದೀವಿ. ಈಗ ಆ ಖಾತಾ ಇದ್ರೆ ರಿಜಿಸ್ಟ್ರೇಷನ್ ಆಗೋದು. ನಮ್ಮ ಹತ್ರ ಖಾತಾ ಬಂದಿದೆ. ಇದೇ ರೀತಿ ಫಸ್ಟ್ ಪ್ರಾಜೆಕ್ಟ್ ನೋಡಿದ್ರಿ ನೀವಲ್ಲಿ, ಇದು 2ನೇ ಪ್ರಾಜೆಕ್ಟು. ನೀವು ಇದೇ ರೀತಿ ಬನ್ನಿ, ಈ ರೀತಿ ತುಂಬ ಪ್ರಾಜೆಕ್ಟ್ಸ್ ಇದೆ ನಮ್ಮದು. ಇದನ್ನು ತೋರಿಸ್ತೀನಿ ಬನ್ನಿ. ನೆಕ್ಸ್ಟ್ ಈ ಅಪಾರ್ಟ್ಮೆಂಟಲ್ಲಿ ಒಂದು ಬೆಸ್ಟ್ ಫ್ಲ್ಯಾಟ್ ತೋರಿಸ್ತೀನಿ ನಿಮಗೆ, ಬನ್ನಿ ನೋಡೋಣ. ಏನ್ ಫೇಸಿಂಗ್ ಅಲ್ಲಿ ಇದೆ ಸರ್ ಇಲ್ಲಿ? ಇದು ಈಸ್ಟ್ ಫೇಸಿಂಗ್ ನೀವು ಎಂಟ್ರಿ ಆಗ್ತಾ ಇರೋದು. ನೋಡಿ, ಇದು ಬಿಗ್ ಫ್ಲ್ಯಾಟ್. ಇದು ಅಂದರೆ ಲಿವಿಂಗ್ ಏರಿಯಾ ಎಷ್ಟು ದೊಡ್ಡದಾಗಿದೆ ನೋಡಿ. ಆಲ್ಮೋಸ್ಟ್ ಅಲ್ಲಿ 29.5 ಉದ್ದ ಇದೆ. ತುಂಬಾ ದೊಡ್ಡದಾಗಿ ಹಾಲ್ ಇದೆ. 29.5 ಅಡಿ. ಅಗಲ ಬಂದ್ಬಿಟ್ಟು 12.5 ಇದೆ. ಓಕೆ, ಟೈಲ್ಸ್ ಎಲ್ಲ ಯಾವ್ದಿದೆ ಸರ್? ಇದೆಲ್ಲ ಕಜಾರಿಯ ಟೈಲ್ಸ್ ಹಾಕಿದೀವಿ. ಕಜಾರಿಯ ಟೈಲ್ಸ್ ಹಾಕಿದೀವಿ. ನೋಡಿ ಈ ರೂಮ್ ನೋಡಿ ಎಷ್ಟು ದೊಡ್ಡದಾಗಿದೆ. ಕ್ರಾಸ್ ವೆಂಟಿಲೇಷನ್ ನೋಡಿ, ಸೂಪರ್ ಆಗಿದೆ. ರೋಡ್ ಸೈಡ್ ಅದು 40 ಫೀಟ್ ರೋಡ್ ಸೈಡ್. ಈ ಕಡೆ ನಿಮಗೆ ಸೆಟ್ ಬ್ಯಾಕ್ ಇರುತ್ತೆ. ಓಕೆ, ಸೊ ಕ್ರಾಸ್ ವೆಂಟಿಲೇಷನ್ ಇದೆ. ಬನ್ನಿ. ಇದು 3 BHK ಇದೆಯಾ ಸರ್? ಇದು 3 BHK. ನೋಡಿ ಈ ಕಡೆ ಡಕ್ಟ್ ಕೊಟ್ಟಿದೀವಿ. ನಿಮಗೆ ಮೇಲ್ಗಡೆ ಓಪನ್ ಇರುತ್ತೆ. ಓಕೆ, ಇದು ನಿಮಗೆ ಅಟ್ಯಾಚ್ಡ್ ಕಿಚನ್ ಪ್ಲಸ್ ಯುಟಿಲಿಟಿ ಸಿಗುತ್ತೆ ಅಲ್ಲಿ. ತುಂಬಾ ಚೆನ್ನಾಗಿದೆ. ನೋಡಿ ಇಲ್ಲಿ ಬೆಡ್ರೂಮ್ 2 ಬರುತ್ತೆ. ಬೆಡ್ರೂಮ್ 2ಗೆ ವೈಡ್ ಬಾಲ್ಕನಿ ಸಿಗುತ್ತೆ. ಇಲ್ಲಿ ನೋಡಿ ಎಷ್ಟು ಉದ್ದ ಇದೆಯೋ. ಹೌದು, ತುಂಬಾ ದೊಡ್ಡದಾಗಿದೆ. ಸೊ ಈ ಕಡೆ 40 ಫೀಟ್ ರೋಡ್ ಎಂಟ್ರೆನ್ಸ್. ಆ ಕಾಂಪೌಂಡ್ ಅಲ್ಲಿ ಕಾಣಿಸ್ತಾ ತನಕ ರೋಡೇ. ಹೌದು. ಬನ್ನಿ, ಇಲ್ಲಿ ನಿಮಗೆ ಕಾಮನ್ ಟಾಯ್ಲೆಟ್ ಇರುತ್ತೆ. ನೋಡಿ ಇದು ಕಾಮನ್ ಟಾಯ್ಲೆಟ್. ಇದಕ್ಕೂ ಎಲ್ಲ ಟೈಲ್ಸ್ ಆಗಿದ್ದೀರಾ? ಎಸ್. ಇದಕ್ಕೂ ನೋಡಿ ಎಲ್ಲ ಟೈಲ್ಸ್ ಆಗಿದ್ದಾರೆ. ಇದು ನೋಡಿ ಮಾಸ್ಟರ್ ಬೆಡ್ರೂಮು. ಇದಕ್ಕೂ ಕ್ರಾಸ್ ವೆಂಟಿಲೇಷನ್ ಇರುತ್ತೆ. ಈ ಕಡೆ ಬಾಲ್ಕನಿ 3 ಶಟರ್ ಕೊಟ್ಟಿದ್ದೀವಿ. ನೀವು ನೋಡ್ಬೋದು, ಆಂಟಿಸ್ಗೆ ಟೈಲ್ಸ್ ಹಾಕಿದ್ದೀವಿ. ನೋಡಿ ಇಲ್ಲೂ ಕ್ರಾಸ್ ವೆಂಟಿಲೇಷನ್. ಇದಕ್ಕೆ 3 ಶಟರ್ ಡೋರ್ ಬರುತ್ತೆ. ಇದು ಅಟ್ಯಾಚ್ಡ್ ಟಾಯ್ಲೆಟ್ ಬರುತ್ತೆ. ಇದಕ್ಕೂ ಫುಲ್ ಟೈಲ್ಸ್ ಹಾಕಿದೀವಿ ನೋಡಿ. ತುಂಬಾ ಚೆನ್ನಾಗಿದೆ, ಪರ್ಫೆಕ್ಟ್ ಆಗಿ. ಸರ್ ವಾಸ್ತು ಪ್ರಕಾರ ಇದನ್ನೆಲ್ಲ 100% ವಾಸ್ತು ಮಾಡಿದೀವಿ. 100% ವಾಸ್ತು. ಕಿಚನ್ ಎಲ್ಲಿರಬೇಕು ಅಲ್ಲೇ ಇಟ್ಟಿದ್ದೀವಿ. ಈ ಕಡೆ ಬೆಡ್ರೂಮ್ಸ್ ಪೊಸಿಷನ್ ಹೆಂಗಿರಬೇಕು, ಮತ್ತೆ ಕಾಮನ್ ಟಾಯ್ಲೆಟ್ ಎಲ್ಲಿರಬೇಕು, ಅಟ್ಯಾಚ್ಡ್ ಟಾಯ್ಲೆಟ್ ಹೆಂಗಿರಬೇಕು, ಬಾಲ್ಕನೀಸ್ ಹೆಂಗಿರಬೇಕು. ಇದು ಕಾರ್ನರ್ ಫ್ಲಾಟ್. ರೋಡ್ ಸೈಡ್ ಬೆಡ್ರೂಮ್ಗೆ 2 ಬಾಲ್ಕನಿ ಸಿಗುತ್ತೆ. ಅದು ಯೂಜ್ ಬಾಲ್ಕನಿ ಸಿಗುತ್ತೆ. ಪ್ಲಸ್ ಎಲ್ಲಾ ರೂಮ್ಗೂ ಫುಲ್ ವೆಂಟಿಲೇಷನ್. ಈ ಫ್ಲಾಟ್ ತುಂಬಾ ಚೆನ್ನಾಗಿದೆ. ಸೊ ಇದರ ಪ್ರೈಸ್ ಏನು ಕೋಟ್ ಮಾಡ್ತಾ ಇದ್ರಾ ಸರ್? ನೋಡಿ ಇದು ಪ್ರೀ ಲಾಂಚ್ ಆಫರ್ ಅಲ್ಲಿ ಇರೋದು. 5650 rupees ನಾವು ಲಾಂಚ್ ಮಾಡ್ತಾ ಇದೀವಿ. ಓನ್ಲಿ 5650. ಎಸ್, ನೀವು ಈ ಸುತ್ತಲೂ ಇರೋದು ನೋಡಿದ್ರೆ ಕಂಪೇರ್ ಮಾಡಿದ್ರೆ ನೋಡಿ ಅಲ್ಲಿದೆಯಲ್ಲ, ಈಗ ಅದು 6500 ಎಬೋ ಇದೆ. ಓಕೆ, ಇದು ಈ ಕಡೆ ಇರೋದು ನಮ್ದೇ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಅದನ್ನ ಪ್ರೀ ಲಾಂಚ್ ಮಾಡಿಲ್ಲ. ಸೊ ಅದರಲ್ಲೂ ಕೊಡ್ತೀವಿ ನಿಮಗೆ. ಇದು ಮಾತ್ರ ರೆಡಿ ಟು ಮೂವ್ ಇನ್ ಇದೆ. ಇನ್ನೊಂದು ತಿಂಗಳಲ್ಲಿ ಕಂಪ್ಲೀಟ್ ಆಗಿ ನಮ್ದು ಕೆಳಗಡೆ ಕಾರ್ ಪಾರ್ಕಿಂಗ್ ಟೈಲ್ಸ್ ಹಾಕಿ ಫಿನಿಶ್ ಮಾಡ್ಕೊಟ್ಬಿಡ್ತೀವಿ. ಇನ್ನು 1 ಮಂತ್ ಅಲ್ಲಿ ಎಲ್ಲ ಡೋರ್ಸ್ ಎಲ್ಲಾನು ಬಂದ್ಬಿಡುತ್ತೆ. 100%. ಮತ್ತೆ ವಾಸ್ತು ಎಲ್ಲ ಹೇಗಿದೆ ಸರ್? ನೋಡಿ ಈ ಫ್ಲಾಟ್ ಮಾತ್ರ ಈ ಎಂಟೈರ್ ಬಿಲ್ಡಿಂಗ್ ಅಲ್ಲಿ 100% ವಾಸ್ತು ಫಾಲೋ ಮಾಡಿದೀವಿ. ನೀವು ಕಿಚನ್ ಎಲ್ಲಿರ್ಬೇಕು, ಅಗ್ನಿಮೂಲೆಯಲ್ಲಿ ನೀಟಾಗಿ ಪ್ರಾಪರ್ ಆಗಿ ಸೆಟ್ ಮಾಡಿದೀವಿ.
ಕುಬೇರ್ ಮೂಲದಲ್ಲಿ ಬೆಡ್ರೂಮ್ ಬರಬೇಕು, ಕರೆಕ್ಟಾಗಿ ಕುಬೇರ್ ಮೂಲದಲ್ಲಿ ಬೆಡ್ರೂಮ್ ಕೂರಿಸಿದೀವಿ. ಬಾಲ್ಕನೀಸ್ ಆಗಿರ್ಬೋದು, ಪ್ಲಸ್ ಟಾಯ್ಲೆಟ್ಸ್ ಆಗಿರ್ಬೋದು, ಎಲ್ಲ ವಾಸ್ತು ಪ್ರಕಾರ ಮಾಡಿದೀವಿ. ಎಸ್ ಸರ್. ಇದು ಯಾವ ತರ ಬುಕಿಂಗ್ ಪ್ರೊಸೆಸ್ ಇರುತ್ತೆ ಸರ್? ಬುಕಿಂಗ್ ಪ್ರೊಸೆಸ್ ನಿಮಗೆ 1 ಲಕ್ಷ ರೂಪಾಯಿ ಬುಕಿಂಗ್ ಅಮೌಂಟ್. ಅದಾದ್ಮೇಲೆ ನಿಮಗೆ ಲೀಗಲ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ್ಮೇಲೆ ಇಮಿಡಿಯೇಟ್ ಆಗಿ ನೀವು ಅಗ್ರಿಮೆಂಟ್ ಹೋಗಬೇಕು. ಬ್ಯಾಂಕ್ ಲೋನ್ಸ್ ಅವೆಲ್ಲ ನಾವೇ ಪ್ರೊವೈಡ್ ಮಾಡ್ತೀವಿ, ನಾವೇ ವಿಲ್ ಟೇಕ್ ಕೇರ್ ಆಲ್ ದ ರೆಸ್ಪಾನ್ಸಿಬಿಲಿಟಿ. ಓಕೆ, ಎಲ್ಲ ಯಾರೇ ನಮ್ಮ ವಿಡಿಯೋ ನೋಡಿ ಬಂದ್ರು ಫುಲ್ ಸಪೋರ್ಟ್ ಮಾಡ್ತಿರಲ್ವಾ? 100%. ಓಕೆ ಸರ್, ನಿಮಗೂ ಥ್ಯಾಂಕ್ ಯು ಸೋ ಮಚ್ ಸರ್, ಇಷ್ಟೆಲ್ಲ ಫ್ಲಾಟ್ಸ್ ನಮಗೆ ತೋರಿಸಿದ್ದಕ್ಕೆ. ಥ್ಯಾಂಕ್ ಯು. ನೀವು ಈಗ ನೋಡಿದ್ದಕ್ಕೆ ನಮ್ಮ ವಿಡಿಯೋ ಪ್ಲಸ್ ಅದು ಸ್ಕ್ರೀನ್ ಮೇಲೆ ಒಂದು ನಂಬರ್ ಬರ್ತಾ ಇರುತ್ತೆ, ಅದು ಕಾಲ್ ಮಾಡಿ. ಇನ್ನೂ ತುಂಬ ನಮ್ಮ ಪ್ರಾಪರ್ಟೀಸ್ ನಡೀತಾ ಇದೆ. ನಿಮಗೆ ಡೀಟೇಲ್ಸ್ಗೋಸ್ಕರ ನಮ್ಗೆ ದಯವಿಟ್ಟು ಕಾಲ್ ಮಾಡಿ, ನಾವು ಅಸಿಸ್ಟ್ ಮಾಡ್ತೀವಿ ನಿಮಗೆ.